ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ನಮಗೆ ಅತ್ಯಂತ ಸಂತೋಷದ ಸನ್ನಿವೇಶವೊಂದು ಎದುರಾಗುತ್ತದೆ. ಶ್ಯಾಮ್ ಬರೆದ ಅತ್ಯುತ್ತಮ ಕವಿತೆಗೆ ಕಾವ್ಯಲೋಕ ಎಂಬ ಪ್ರಸಿದ್ಧ ಬ್ಲಾಗ್ ನಡೆಸಿದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಲಭಿಸಿದೆ. ಶ್ಯಾಮ್ನಲ್ಲಿರುವ ಪ್ರತಿಭೆಯನ್ನು ಯಾರೂ ಗುರುತಿಸದಿದ್ದರೂ ಗೌರಿ ಮಾತ್ರ ಅವನಲ್ಲಿದ್ದ ಕಾವ್ಯಶಕ್ತಿಯನ್ನು ಗುರುತಿಸಿ ಆ ಕವಿತೆಯನ್ನು ಬ್ಲಾಗ್ಗೆ ಕಳಿಸಿಕೊಟ್ಟಿದ್ದಳು. ಇಡೀ ರಾಜ್ಯದ ಸಾವಿರಾರು ಕವಿತೆಗಳಲ್ಲಿ ಶ್ಯಾಮ್ ಬರೆದ ಸಾಲುಗಳಿಗೆ ಮೊದಲ ಸ್ಥಾನ ದೊರೆತು 5,000 ರೂಪಾಯಿ ನಗದು ಪುರಸ್ಕಾರ ಕೂಡ ಸಿಕ್ಕಿದೆ ಎಂಬ ಸುದ್ದಿ ಕೇಳಿ ಇಡೀ ಕುಟುಂಬವೇ ಆಶ್ಚರ್ಯಪಡುತ್ತದೆ ಮತ್ತು ಸಂಭ್ರಮದಲ್ಲಿ ತೇಲಾಡ್ತಾರೆ. ತನ್ನ ಕವಿತೆಗೆ ಇಂತಹ ದೊಡ್ಡ ಗೌರವ ಸಿಕ್ಕಿದ್ದನ್ನು ನೋಡಿ ಶ್ಯಾಮ್ ಕಣ್ಣಲ್ಲಿ ಆನಂದ ಬಾಷ್ಪವೇ ಹರಿಯುತ್ತದೆ. ನನ್ನ ಭಾವನೆಗಳಿಗೆ ಹಾಗೂ ಅಕ್ಷರಗಳಿಗೆ ಈ ಪ್ರಪಂಚದಲ್ಲಿ ಬೆಲೆ ಸಿಗುವಂತೆ ಮಾಡಿದ್ದು ಗೌರಿ ಅತ್ತಿಗೆ ಎಂದು ಶ್ಯಾಮ್ ಗೌರಿಗೆ ತೀವ್ರ ಕೃತಜ್ಞತೆ ಸಲ್ಲಿಸ್ತಾನೆ. ಮನೆಯ ಹಿರಿಯರೆಲ್ಲರೂ ಶ್ಯಾಮ್ನನ್ನು ಹಾರೈಸಿ ಆಶೀರ್ವದಿಸ್ತಾರೆ. ಆದರೆ ಅದೇ ಸಮಯದಲ್ಲಿ ಚಂಚಲ ಮಧ್ಯಪ್ರವೇಶಿಸಿ ಕೇವಲ 5,000 ರೂಪಾಯಿ ಪ್ರೈಸ್ ಮನಿ ಬಂದಿದ್ದಕ್ಕೆ 50 ಲಕ್ಷ ಲಾಟರಿ ಹೊಡೆದವರ ಥರ ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ, ನಾವು 5 ಸ್ಟಾರ್ ಹೋಟೆಲ್ಗೆ ಹೋದರೆ ವೇಟರ್ಗೆ 5,000 ಟಿಪ್ಸ್ ಕೊಡ್ತೀವಿ ಎಂದು ಹಗುರವಾಗಿ ಮಾತನಾಡ್ತಾಳೆ. ಆಗ ಗೌರಿ ಮತ್ತು ಶಾಂತವೀರು ಇಬ್ಬರು ಚಂಚಲಂಗೆ ಉತ್ತರ ನೀಡ್ತಾರೆ. ನೀವು ಕೊಡುವ ಟಿಪ್ಸು ಈ ಮನೆಯ ಯಜಮಾನರು ಸಂಪಾದಿಸಿದ ಆಸ್ತಿಯಿಂದ ಬಂದದ್ದು. ಆದರೆ ಶ್ಯಾಮ್ ಗಳಿಸಿದ ಈ 5,000 ಅವನ ಸ್ವಂತ ಕಲೆ ಮತ್ತು ಕಷ್ಟಕ್ಕೆ ಸರಸ್ವತಿ ದೇವಿ ಕೊಟ್ಟ ಮೊದಲ ಬೆಲೆ ಎಂದು ಗೌರಿ ಖಡಕ್ಕಾಗಿ ಹೇಳ್ತಾಳೆ. ಹಣಕ್ಕಿಂತ ಕಲೆಯ ಮೌಲ್ಯ ದೊಡ್ಡದು ಎಂದು ಶಾಂತವೀರ್ ಕೂಡ ಸಮರ್ಥಿಸಿಕೊಳ್ತಾರೆ. ನಂತರ ಎಲ್ಲರ ಒತ್ತಾಯದ ಮೇರೆಗೆ ಶ್ಯಾಮ್ ತನ್ನ ಆನಂದದ ಕಣ್ಣೀರನ್ನೇ ಕವಿತೆಯನ್ನೆಗೆಸಿ ಸುಂದರವಾಗಿ ವಾಚಿಸುತ್ತಾನೆ. ಇನ್ನೊಂದೆಡೆ ವಿವೇಕ್ ಚಕ್ರವರ್ತಿ ಗೌರಿಯನ್ನು ತನ್ನ ಆಫೀಸ್ಗೆ ಕರೆದುಕೊಂಡು ಹೋಗ್ತಾನೆ. ಮಿಡಲ್ ಕ್ಲಾಸ್ ಜನರ ಅಭಿರುಚಿಗೆ ತಕ್ಕಂತೆ ಹೊಸ ಜ್ಯುವೆಲರಿ ಡಿಸೈನ್ ಮಾಡಬೇಕಾಗಿರುವುದರಿಂದ ಗೌರಿಯ ನೆರವು ಬೇಕೆಂದು ಹೇಳ್ತಾನೆ. ಆಫೀಸ್ನಲ್ಲಿ ವಿವೇಕ್ ಗೌರಿಗೆ ಟ್ರೈನಿಂಗ್ ನೀಡಲು ಹೋಗಿ ಇಬ್ಬರ ನಡುವೆ ತಮಾಷೆಯ ಸನ್ನಿವೇಶಗಳು, ಸಿಹಿ ಕಹಿ ಜಗಳಗಳು ನಡೆಯುತ್ತವೆ. ಆಫೀಸ್ನ ಸಿಬ್ಬಂದಿ ಇಬ್ಬರ ಕೆಮಿಸ್ಟ್ರಿ ನೋಡಿ ಮೆಚ್ಚಿಕೊಳ್ತಾರೆ. ಆದರೆ ಈ ಸಂಭ್ರಮ ಮತ್ತು ನಗುವಿನ ವಾತಾವರಣದ ನಡುವೆಯೇ ಕತೆಗೆ ಬಹುದೊಡ್ಡ ದುರಂತ ಹಾಗೂ ಆಘಾತಕಾರಿ ತಿರುವು ಎದುರಾಗುತ್ತದೆ. ಶಾಂತವೀರ್ ತೀವ್ರ ಸಾಲದ ಸುಳಿಗೆ ಸಿಲುಕಿದ್ದಾನೆ. ಬಡ್ಡಿ ವ್ಯಾಪಾರಿ ಚಮನ್ ಲಾಲ್ ಮನೆ ಬಾಗಿಲಿಗೆ ಬಂದು ನಾಳೆನೇ 1 ಲಕ್ಷ ರೂಪಾಯಿ ಬಡ್ಡಿ ಹಣ ತಂದು ಕೊಡದಿದ್ದರೆ ಮನೆ ಹರಾಜು ಹಾಕಿಸುತ್ತೇನೆ ಎಂದು ಬೆದರಿಕೆ ಹಾಕಿ ಹೋಗಿದ್ದಾನೆ. ಈ ಮಾನ ಮರ್ಯಾದೆಯ ಸಮಸ್ಯೆಯಿಂದ ಪಾರಾಗಲು ಬೇರೆ ಯಾವ ದಾರಿಯೂ ಕಾಣದೆ ಶಾಂತವೀರ್ ತನ್ನ ತಂದೆಯ ಬೆವರಿನಿಂದ ಕಟ್ಟಿದ ತನ್ನ ಪ್ರೀತಿಯ ಸ್ವಂತ ಮನೆಯನ್ನೇ ಮಾರಾಟ ಮಾಡಲು ತೀರ್ಮಾನಿಸುತ್ತಾನೆ. ನನ್ನ ಮಗಳ ಮದುವೆಗಾಗಿ ಮಾಡಿದ ತಪ್ಪಿಗೆ ಇವತ್ತು ಈ ಮನೆ ಬಲಿಯಾಗುತ್ತಿದೆ. ಸಾಲಗಾರರು ಮನೆ ಮುಂದೆ ಬಂದು ನಿಂತು ರಂಪಾಟ ಮಾಡುವುದಕ್ಕಿಂತ ಈ ಮನೆ ಮಾರಿ ಸಾಲ ತೀರಿಸಿ ಯಾವುದಾದರೂ ಗುಡಿಸಲಿನಲ್ಲಿ ನೆಮ್ಮದಿಯಾಗಿ ಬದುಕೋಣ ಎಂದು ಶಾಂತವೀರ್ ಅವರು ಕಣ್ಣೀರಿಡುತ್ತಾ ನಿರ್ಧಾರ ಮಾಡ್ತಾರೆ. ಆದರೆ ಈ ಅಸಲಿ ವಿಚಾರ ಮತ್ತು ಮನೆ ಮಾರುವ ನಿರ್ಧಾರದ ಸುಳಿವು ಗೌರಿಗೆ ದೊರಕುತ್ತದೆ. ತನ್ನ ಕುಟುಂಬ ನೆಲೆಸಿರುವ ತಂದೆಯ ಕನಸಿನ ಮನೆ ಹರಾಜಾಗುತ್ತಿದೆ ಎಂದು ಸತ್ಯ ತಿಳಿದು ಗೌರಿಗೆ ಕಾಲಡಿಯ ಭೂಮಿ ಕುಸಿದಂತಾಗುತ್ತದೆ. ತನ್ನ ತಂದೆಯ ಮರ್ಯಾದೆಯನ್ನು ಕಾಪಾಡಲು, ಚಾಮ್ಲಾಲ್ನ ಬಾಯಿ ಮುಚ್ಚಿಸಲು ಮತ್ತು ತನ್ನ ಪ್ರೀತಿಯ ಮನೆಯನ್ನು ಮಾರಾಟವಾಗದಂತೆ ತಡೆಯಲು ಗೌರಿ ಈಗ ಯಾವ ಹಂತಕ್ಕಾದರೂ ಹೋಗಲು ಸಿದ್ಧಳಾಗ್ತಾಳೆ. ಗೌರಿ ಈ ದೊಡ್ಡ ಸಮಸ್ಯೆಯಿಂದ ತನ್ನ ಕುಟುಂಬವನ್ನು ಹೇಗೆ ಪಾರು ಮಾಡ್ತಾಳೆ? ವಿವೇಕ್ ಗೌರಿಯ ನೆರವಿಗೆ ಬರ್ತಾನಾ ಎಂಬುದನ್ನು ಮುಂದಿನ ಸಂಚಿಕೆಗಳಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿ ವೀಕ್ಷಿಸಬೇಕಾಗಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮುಂದಿನ ಸಂಚಿಕೆಯಲ್ಲಿ ಏನೇನು ಟ್ವಿಸ್ಟ್ ಬರುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.